ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ CTETಗೆ ಸಂಬಂಧಪಟ್ಟಂತೆ ಏನು ಹಾಲ್ ಟಿಕೆಟ್ ಬಿಡುಗಡೆ ಮಾಡಲಾಗಿದೆ. ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ CTET ಪ್ರಿಪ್ರೇಷನ್ ಆಗ್ತಿದ್ದಾರೆ, ಸೈಕಾಲಜಿ ತರಗತಿಗಳು ಮತ್ತು EVSಗೆ ಸಂಬಂಧಪಟ್ಟಂತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ. ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ಒಂದು ವಿಡಿಯೋಗಳು ನಿಮ್ಗೆ ಸಿಗುತ್ತೆ. 2 ನಿಮಿಷ, 6 ನಿಮಿಷ, 7 ನಿಮಿಷ ಇಷ್ಟೇ ಇದೆ. ನೀವು ಮನಸ್ಸು ಮಾಡಿದ್ರೆ ಇನ್ನೂ ನಿಮಗೆ 2 ದಿನ ಟೈಮ್ ಇದೆ. ಈ 2 ದಿನದಲ್ಲಿ ಫುಲ್ ಸಬ್ಜೆಕ್ಟ್ನ ಮುಗಿಸ್ಬೋದು ಅಂತ ತಿಳಿಸ್ತಾ ಇವತ್ತಿನ ಇನ್ಫಾರ್ಮೇಷನ್ ಇದಾಗಿತ್ತು. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೆನಪಿರಲಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ನೀವು ಇನ್ನೂ 2 ದಿನದಲ್ಲಿ ಏನೆಲ್ಲ ಸ್ಟಡಿ ಮಾಡಬೇಕೋ ಮಾಡ್ಕೊಳ್ಳಿ. ಇನ್ನೂ ನೀವು ಎಕ್ಸಾಮ್ ಹೋಗೋದಕ್ಕಿಂತ 4 or 5 hours ಏನನ್ನೂ ಓದ್ಕೊಳ್ಳೋಕೆ ಹೋಗಬೇಡಿ. ಮೈಂಡನ್ನು ತುಂಬ ಕೂಲಾಗಿ ಇಟ್ಕೊಳ್ಳಿ. ಇನ್ನೊಂದು ಏನಂತ ಅಂದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ TET ಬೇರೆ CTET ಬೇರೆ ಅಂತ ಅನ್ನಿಸ್ಬಹುದು. ಏನಿಲ್ಲ, ಮಾಧ್ಯಮ ಮಾತ್ರ ಬದಲಾವಣೆ ಆಗಿರುತ್ತೆ ಹೊರತು TET ಇರಲಿ CTET ಇರಲಿ ಕಾನ್ಸೆಪ್ಟ್ ಸೇಮ್ ಇರುತ್ತೆ. EVS ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಕೂಡ NCERTನೇ ಆಗಿರುತ್ತೆ. ಹಾಗಾಗಿ ಎಲ್ಲ ಸೇಮ್ ಇರುತ್ತೆ, ಮಾಧ್ಯಮ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಹೊರತು ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ನೀವೆಲ್ಲ TET ಈ ಹಿಂದೆಯೇ ಪ್ರಿಪ್ರೇಷನ್ ಆಗಿದ್ದರೆ ಆಲ್ ದ ಬೆಸ್ಟ್, ನೀವು 100% ಕ್ವಾಲಿಫೈಡ್ ಆಗೇ ಆಗ್ತೀರಾ. ಬಟ್ ಏನು ಅಂತಂದರೆ, ನಿಮಗೆ ಇಲ್ಲಿ ಯಾವುದರಲ್ಲಿ ಸಮಯ ಹೋಗುತ್ತೆ ಅಂತ ಅಂದರೆ ಓದೋದ್ರಲ್ಲಿ ಸಮಯ ಹೋಗುತ್ತೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ಹಾಗಾಗಿ ಟೈಮ್ ಇರುತ್ತೆ ಅನ್ನೋದು ನೆನಪಿರಲಿ. ಆ ಟೈಮ್ ಒಳಗಡೆನೇ ನೀವು ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ತುಂಬ ಜನ ಫೇಲ್ಯೂರ್ ಆಗೋದು ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಕಾರಣ, ನಾವು ಕನ್ನಡ ಮಾಧ್ಯಮ ಆಗಿರೋದ್ರಿಂದ ಕ್ವಶನ್ ಪೇಪರ್ ಇಂಗ್ಲೀಷ್ ಅವ್ರ ಹಿಂದಿಯಲ್ಲಿ ಇರೋದ್ರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಬೇಗ ಬೇಗ ಪ್ರಶ್ನೆಗಳನ್ನು ಓದ್ತಾ ಹೋಗಿ. ಇದಾದಮೇಲೆ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ, ಯಾವ ರೀತಿ ನೀವು CTETನ ಬೇಗ ಬೇಗ ಒಂದು ಸಮಯದ ಅಂತರದಲ್ಲಿ ಹೆಂಗೆ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೊಗೊಂಬರ್ತೀನಿ. ಸೊ ಈಗ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಪ್ಲೇಸ್ ಎಲ್ಲಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ದೂರ ಇದ್ದರೆ ಬೇಗ ಹೋಗಿ ಸ್ನೇಹಿತರೆ. ಎಕ್ಸಾಮ್ ದಿನವೇ ಹೋಗಬೇಡಿ. ತುಂಬ ದೂರ ಇದ್ದರೆ ಬೆಂಗಳೂರು, ಹುಬ್ಬಳ್ಳಿ, ನಿಮ್ಮ ಡಿಸ್ಟಿಕ್ ಏನಾದರೂ ಈ ಕಡೆ ಗುಲ್ಬರ್ಗ, ಬೀದರ್, ರಾಯಚೂರು ಈ ಕಡೆ ಏನಾದರೂ ಇದ್ದಿದ್ದರೆ ಬೇಗ ಹೋಗಿ ಅಷ್ಟೇ. ಮಾರ್ನಿಂಗ್ ಆ ಶೆಡ್ಯೂಲ್ನ ಇಟ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ಬೇಗ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾದ ತಕ್ಷಣ ನಿಮಗೆ ಸೂಪರ್ ಟಿಪ್ಸ್ನ ತೊಗೊಂಡು ಬರ್ತೀನಿ, ಯಾವ ರೀತಿ ನೀವು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.